ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕ್ಯೂರಿಯಾಸಿಟಿ ಕಾರ್ನರ್. ಇವತ್ತಿನ ಯೂಟ್ಯೂಬ್ ಕ್ಲಾಸ್ನಲ್ಲಿ ನಾನು ಕನ್ನಡ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟ ಹಾಗೆ ಆಧುನಿಕ ಕನ್ನಡ ಕವಿಗಳ ಕಾವ್ಯ ಮೀಮಾಂಸೆಯನ್ನು, ಅದರಲ್ಲಿ ಮುಖ್ಯವಾಗಿ ಕುವೆಂಪು ಅವರು ಕಾವ್ಯ ಮೀಮಾಂಸೆಯ ಬಗ್ಗೆ ಏನೆಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಆ್ಯಕ್ಚುಲಿ ಕನ್ನಡ ಕಾವ್ಯ ಮೀಮಾಂಸೆ ಆಗಿರ್ಬೋದು, ಭಾರತೀಯ ಕಾವ್ಯ ಮೀಮಾಂಸೆ ಆಗಿರ್ಬೋದು, ಅಥವಾ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಆಗಿರ್ಬೋದು, ಇವಿಷ್ಟರಲ್ಲಿ ಕನ್ನಡ ಮತ್ತು ಭಾರತೀಯ ಕಾವ್ಯ ಮೀಮಾಂಸೆ ಸ್ವಲ್ಪ ಕಷ್ಟ ಅಂತ ಅಂದ್ಕೋತೀವಿ. ಎಸ್ಪೆಷಲಿ ಕನ್ನಡ ಕಾವ್ಯ ಮೀಮಾಂಸೆ ಓದಿದ್ದಷ್ಟು ನೆನಪಿರ್ತಾ ಇಲ್ಲ, ತುಂಬ ಇದೆ, ಹೆಂಗೆ ಓದೋದು ಅಂತೆಲ್ಲ ನಮ್ಮ ಮನಸ್ಸಲ್ಲಿ ಪ್ರಶ್ನೆ ಮೂಡ್ತಾ ಇರುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ 2-3 ಗಂಟೆ ಕೂತ್ಕೊಂಡು ಓದೋ ಬದಲು ಚಿಕ್ಕದಾಗಿ ಹೆಂಗೆ ನೋಟ್ಸ್ ಮಾಡ್ಕೊಳ್ಳೋದಾಗಿರ್ಬೋದು, ಪಾಯಿಂಟ್ ಮಾಡಿಕೊಂಡು ನಾವು ಹೇಗೆ ಎಕ್ಸಾಮಿಗೆ ಪ್ರಿಪೇರ್ ಆಗೋದು, ಮತ್ತು ಅವನ್ನೆಲ್ಲ ಸ್ವಲ್ಪ ಭಯ ಹೊಡಿಬೇಕಾಗುತ್ತೆ. ನೆನಪಲ್ಲಿ ಉಳ್ಕೋಬೇಕಂದ್ರೆ ಅಷ್ಟು ಬಿಟ್ಟರೆ ಮ್ಯಾಥ್ಸ್ ಥರ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅಷ್ಟು ಬಿಟ್ಟರೆ ಇದೇನಷ್ಟು ಕಷ್ಟ ಅಂತ ನನಗೆ ಅನ್ನಿಸ್ಲಿಲ್ಲ. ಭಾರತೀಯ ಕಾವ್ಯ ಮೀಮಾಂಸೆಗಿಂತಲೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ. ಆ್ಯಂಡ್ ಅರ್ಥ ಮಾಡಿಸೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಸಬ್ಜೆಕ್ಟ್ನಲ್ಲಿ. ಆಪ್ಷನಲ್ ಕನ್ನಡ ಅಂತ ಬಂದರೆ ಅರ್ಥ ಮಾಡಿಸೋದು ಮತ್ತು ಅರ್ಥ ಮಾಡ್ಕೊಳ್ಳೋದು ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಧುನಿಕ ಕನ್ನಡ ಕವಿಗಳ ಕಾವ್ಯ ಮೀಮಾಂಸೆಯಲ್ಲಿ ನೇರವಾಗಿ ನಾನು ವಿಷಯಕ್ಕೆ ಬರ್ತೇನೆ. ಕುವೆಂಪು ಅವ್ರ ಬಗ್ಗೆ. ಕುವೆಂಪು ಅವರು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಕವಿವರ್ಯರು ಕವಿ, ಕಾವ್ಯ, ಸ್ವರೂಪ, ಪ್ರಯೋಜನ ಆದಿ ಕಾವ್ಯ ತತ್ವಗಳನ್ನು ಕುರಿತು ಚಿಂತನೆ ಮಾಡಿದ್ದಾರೆ. ಅವರಲ್ಲಿ ಕುವೆಂಪು ಆಗಿರ್ಬೋದು, ಬೇಂದ್ರೆ, ಪುತಿನ, ಅಡಿಗ, GSS ಮುಂತಾದವರು ಪ್ರಮುಖರಾಗಿದ್ದಾರೆ. ಇವರಲ್ಲಿ ಕುವೆಂಪು ಅವರ ಕಾವ್ಯ ಮೀಮಾಂಸೆಯ ವಿಚಾರಗಳನ್ನು ಮೊದಲಿಗೆ ನಾವಿಲ್ಲಿ ಗ್ರಹಿಸೋದು ಉಚಿತ ಅಂತ ಅನಿಸುತ್ತೆ. ಯಾಕಂದರೆ ಕುವೆಂಪು ಅವರು ನಮಗೆ ತುಂಬ ಇಂಪಾರ್ಟೆಂಟ್. ಅವರು ಯಾವ ಸಾಹಿತ್ಯ ಕ್ಷೇತ್ರದಲ್ಲಿ ಎಲ್ಲ ಇದರಲ್ಲೂ ಬರವಣಿಗೆಯನ್ನು ಅವರು ರೂಢಿಸ್ಕೊಂಡು ಎಲ್ಲ ಕ್ಷೇತ್ರಕ್ಕೂ ಬರವಣಿಗೆಯಲ್ಲಿ ನಾಟಕ, ಕಾವ್ಯ, ಕವಿತೆ ಬರೆಯೋದಾಗಿರ್ಬೋದು, ನಾಟಕ ಬರೆಯೋದಾಗಿರ್ಬೋದು, ವಿಮರ್ಶೆ, ಎಲ್ಲ ಕ್ಷೇತ್ರದಲ್ಲೂ ಅವರ ಪಾತ್ರ ತುಂಬ ದೊಡ್ಡದು ನಮ್ಮ ಸಾಹಿತ್ಯಕ್ಕೆ. ಹಾಗಾಗಿ ಕುವೆಂಪು ಅವ್ರನ್ನ ನಾನು ಮೊದಲು ಆಯ್ಕೆ ಮಾಡ್ಕೊಂಡಿದ್ದೇನೆ. ಸೊ ಕುವೆಂಪು ಅವ್ರದ್ದು ನೋಡೋದಾದರೆ, ನಾನೀಗ ಮೊದಲನೇ ಕ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಡೀಪಾಗಿ ಹೇಳ್ಬೇಕಾಗುತ್ತೆ, ಸ್ಟಾರ್ಟಿಂಗಿಂದ ಹೇಳ್ತೇನೆ. ಹಾಗಾಗಿ ಇನ್ನು 2-3ನೇ ಕ್ಲಾಸಲ್ಲಿ ನಾನು ಶಾರ್ಟಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೇನೆ. ಸ್ವಲ್ಪ ಡೀಪಾಗಿ ಹೇಳಿದ್ರೇ ಅದಕ್ಕೆಲ್ಲ ಅಡಿಪಾಯ ಹಾಕ್ದಂಗೆ ಆಗುತ್ತೆ ಅಂತ. ಮುಂದೆ ಹೇಳೋವಂಥ ಕ್ಲಾಸ್ಗಳಿಗೆ ಇದು ಅಡಿಪಾಯ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈ ಕಾವ್ಯ ಮೀಮಾಂಸೆಯಲ್ಲಿ ಆಲ್ಮೋಸ್ಟ್ ಏನೆಲ್ಲ ವಿಚಾರಗಳಿರ್ತವೆ ಅಂದರೆ, ಕಾವ್ಯ ಅಂದ್ರೇನು, ಕವಿ ಯಾರು, ಕವಿ ಅಂದರೆ ಅವನ ಅರ್ಹತೆಗಳೇನಿರುತ್ತೆ, ಕಾವ್ಯ ನಿರ್ಮಾಣದ ಪರಿಕರಗಳು ಇರ್ತವೆ, ಕಾವ್ಯದ ಅಂತರಂಗದ ತತ್ವಗಳು ಯಾವ್ಯಾವು ಮುಂತಾದಂತಹ ವಿಷಯಗಳು ಕಾವ್ಯ ರಚನೆಯ ತಾತ್ವಿಕ ವಿಚಾರಗಳನ್ನು ಈ ಕಾವ್ಯ ಮೀಮಾಂಸೆ ಅನ್ನೋದು ಒಳಗೊಂಡಿರುತ್ತೆ. ಇದರಲ್ಲಿ ನಾವು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಂಗೇನೆ ಕುವೆಂಪು ಅವರು ತಮ್ಮದೇ ಆದಂತಹ ಶೈಲಿಯಲ್ಲಿ ಕವಿ, ಕಾವ್ಯ ಮತ್ತು ಸಹೃದಯನ ಬಗ್ಗೆ, ಕವಿ ಕಾವ್ಯ ದೃಷ್ಟಿಯ ಬಗ್ಗೆ ಮುಂತಾದವುಗಳನ್ನ ತಮ್ಮ ಕಾವ್ಯ ರಚನೆಯಲ್ಲಾಗಿರ್ಬೋದು ಅಥವಾ ಬೇರೆ ಇಂಡಿವಿಜುವಲ್ ಕೂಡ ತುಂಬ ಸಲ ಹೇಳ್ಕೊಂಡಿದ್ದಾರೆ. ಅದನ್ನು ನಾವು ಕಾವ್ಯ ಮೀಮಾಂಸೆಯಲ್ಲಿ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೇವೆ. ಅದರಲ್ಲಿ ವೆರಿ ಇಂಪಾರ್ಟೆಂಟಾಗಿ ನಾವು ಎಕ್ಸಾಂಪಲನ್ನು ಕೊಡೋದಾದರೆ, ದ್ರೌಪದಿಯ ಶ್ರೀಮುಡಿ, ಕಾವ್ಯ ವಿಹಾರ, ತಪೋನಂದನ ಇತ್ಯಾದಿ, ರಸೋವೈಸಹ, ಸಾಹಿತ್ಯ ಪ್ರಚಾರ, ವಿಭೂತಿ ಪೂಜೆ ಮುಂತಾದಂತಹ ಅವರ ಕೃತಿಗಳಿಂದ ನಾವು ಕಾವ್ಯ ಮೀಮಾಂಸೆಯನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಕಾವ್ಯ ಮೀಮಾಂಸೆ ವಿಚಾರಗಳನ್ನು ಮುಂತಾದ ಕೃತಿಗಳು ಅವು ಒಳಗೊಂಡಿದ್ದಾವೆ ಅನ್ನುವಂಥದ್ದು. ಕವನಗಳಲ್ಲೂ ಸಹ ಅವರ ಇದು ಒಳಗೊಂಡಿದೆ ಅನ್ನೋವಂಥದ್ದು. ಈಗ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ, ಕಾವ್ಯ ಮೀಮಾಂಸೆಗೆ. ನಾನು ಇಲ್ಲಿವರೆಗೂ ಹೇಳಿದ್ದನ್ನು ನೀವು ಒಂದು ಎಲ್ಲದಕ್ಕೂ ಬೇಸಿಕ್ ಈ ರೀತಿ ಬರೆದ್ರೆ ಸಾಕು. ಅಂದರೆ ಇಂಟ್ರಡಕ್ಷನ್ ಈ ರೀತಿ ಬರೆದ್ರೆ ಸಾಕು. ಕುವೆಂಪುಗೆ ಹೇಳಿದ್ದೀನಿ, ಈಗ ಅಡಿಗ ಕೇಳಿದ್ರು, ಪುತಿನ ಕೇಳಿದ್ರು, ಬೇಂದ್ರೆ ಅವ್ರಿಗೆ ಕೇಳಿದ್ರು, ಯಾರ್ದನ್ನೇ ಕೇಳಿದ್ರು ಇಂಟ್ರಡಕ್ಷನ್ ಪಾರ್ಟಲ್ಲಿ ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಬೇರೆ ಬೇರೆಯವ್ರದ್ದು ಫಸ್ಟಿಗೆ ಸಹೃದಯ ಇರ್ಬೋದು ಅಥವಾ ಕವಿ ಬಗ್ಗೆ ಇರ್ಬೋದು, ಬೇರೆ ಬೇರೆ ರೀತಿ ಬರುತ್ತೆ. ನಾವು ಮಾಡ್ಕೊಂಡಿರುವಂಥ ನೋಟ್ಸಲ್ಲಿ ಕುವೆಂಪು ಅವರು ಮೊದಲಿಗಿರುವಂಥದ್ದು ಕವಿ ಕಾವ್ಯ ದೃಷ್ಟಿ
ಕವಿ ಮತ್ತು ಕಾವ್ಯವನ್ನ ಕುರಿತು ಕುವೆಂಪು ಅವರು ಏನು ಹೇಳಿದ್ದಾರೆ ಅನ್ನೋದು. ನೀವು ಮೊದಲಿಗೆ ಈ ರೀತಿ ಮಾಡ್ಕೊಳ್ಳಿ. ಕವಿ ಕಾವ್ಯ ದೃಷ್ಟಿ. ಕುವೆಂಪು ಅವ್ರದ್ದು ಮೇಯ್ನು ಕುವೆಂಪು, ಅದರಲ್ಲಿ ಸಬ್ ಹೆಡ್ಡಿಂಗ್ ಈಗ ಕವಿ ಕಾವ್ಯ ದೃಷ್ಟಿ. ಕುವೆಂಪು ಅವರು ಕವಿ ಮತ್ತು ಕಾವ್ಯವನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ಅನ್ನೋದನ್ನು ಕಾವ್ಯ ಮೀಮಾಂಸೆಯಲ್ಲಿ ಚರ್ಚೆ ಮಾಡ್ತೇವೆ. ಅವರು ಕವಿತೆ ಬಗ್ಗೆ ಹೇಳಿದ್ದಾರೆ. ಕವಿತೆ ಅಂದರೆ ನಾನೀಗ ಏನೆಲ್ಲ ಬರಿತಾ ಹೋಗ್ತೀನಿ ಅವೆಲ್ಲ ಪಾಯಿಂಟ್ಸ್, ನಾನು ಏನೇನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಆ ಪಾಯಿಂಟ್ಸಿಗೆ ಎಕ್ಸ್ಪ್ಲೇನ್. ನಿಮಗೆ ನಮ್ಮ ಸರ್ ಒಂದು ಪಾಯಿಂಟ್ ಹೇಳ್ತಾರೆ, ಏನಂದರೆ ಪದ್ಯಕ್ಕೆ ಕೊಟ್ಟಷ್ಟು ಅರ್ಥ ಕೊಟ್ಟಷ್ಟೇ ಅರ್ಥ ಅಂತ. ಆ ರೀತಿ ಈ ನಾನು ಹೇಳುವಂಥ ಪಾಯಿಂಟ್ಸಿಗಾಗಿರ್ಬೋದು, ನೀವು ಆ ಪಾಯಿಂಟ್ಸಿಗೆ ಸೃಷ್ಟಿ ಮಾಡ್ಕೊಳ್ಳುವಂಥ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ನೀವು ಕೊಟ್ಟಷ್ಟು ಅರ್ಥ ಕೊಟ್ಟಷ್ಟೇ ಅರ್ಥ ಅಂತ ಹೇಳ್ತಾ ನಾನು ಈ ಪಾಯಿಂಟ್ಸ್ ಏನು ಹೇಳ್ತೀನಿ ಅದನ್ನು ನೋಟ್ ಮಾಡಿಕೊಂಡ್ರೆ ನಿಮಗೊಂದು ಶಾರ್ಟ್ ನೋಟ್ ಸಿಗುತ್ತೆ. ತುಂಬ ದೊಡ್ಡ ನೋಟ್ಸಿಗಿಂತನೂ ನಾನು ಮಾಡ್ಕೊಂಡಿರುವಂಥ ಶಾರ್ಟ್ ನೋಟ್ಸ್ ಇದು ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ಬರೆದುಬಿಟ್ಟೆ ತೋರಿಸ್ತಾ ಇದ್ದೀನಿ. ಮೊದಲನೇ ಪಾಯಿಂಟ್ ಅದರಲ್ಲಿ ಕುವೆಂಪು ಅವರು ಹೇಳಿದ್ದಾರೆ, ಕವಿತೆ ಎಂದರೆ ಆತ್ಮವು ತನಗೆ ತಾನೇ ಮಾಡಿಕೊಳ್ಳುವ ಒಂದು ಅಲೌಕಿಕ ವಿಚಿತ್ರವಾದ ಸ್ವಾರಾಧನೆ, ಆನಂದವೇ ಅದರ ಶೀಲ. ಇದು ಮೊದಲನೇ ಪಾಯಿಂಟ್. ಕವಿತೆ ಎಂದರೆ ಆತ್ಮವು ತನಗೆ ತಾನೇ ಮಾಡಿಕೊಳ್ಳುವ ಒಂದು ವಿಚಿತ್ರವಾದ ಅಲೌಕಿಕ ವಿಚಿತ್ರವಾದ ಸ್ವಾರಾಧನೆ, ಆನಂದವೇ ಅದರ ಶೀಲ. ಓಕೆ, ಹಿಂಗಂದ್ರೆ ಏನು ಅಂತ ನೋಡೋದಾದರೆ, ಆತ್ಮ ತನಗೆ ತಾನೇ ಆಡ್ಕೊಳ್ಳುವಂಥ ಮಾತು. ಕವಿತೆ ಅಂದರೆ ಏನು? ಕವಿತೆ ಹುಟ್ಟುವಾಗ ಆ ಕವಿ ಒಬ್ಬನೇ ಏಕಾಂಗಿಯಾಗಿ ಕೂತಿರ್ತಾನೆ, ಜನಗಳ ಜೊತೆ ಇರೋದಿಲ್ಲ. ಯಾವಾಗಲೂ ಏನೋ ಒಂದು ಲೈನ್ ಹುಟ್ಬೋದು, ಬಟ್ ಕವಿತೆಯನ್ನು ಅವನು ಬರೆಯೋಕ್ಕೆ ಅಂತಲೇ ಕೂತ್ಕೊಂಡಾಗ ಅವನು ಏಕಾಂಗಿಯಾಗೇ ಕೂತಿರ್ತಾನೆ. ಯಾರ ಜೊತೆನೋ ಕೂತ್ಕೊಂಡು ಏನೋ ಮಾತಾಡಿಕೊಂಡು ಕವಿತೆಯನ್ನು ಬರಲಿಕ್ಕೆ ಹೊರಡಲ್ಲ. ಸೊ ಆತ್ಮ ಒಂಟಿಯಾಗಿರುತ್ತೆ, ತನಗೆ ತಾನೇ ಆಡ್ಕೊಳ್ಳುವಂಥ ಮಾತು ಆತ್ಮ. ಅದಕ್ಕೆ ಸದಸ್ಯರು ಬೇಕಾಗಿಲ್ಲ. ಕವಿತೆ ಮೂಡಬೇಕಾದ್ರೆ ಬೇರೆ ಸದಸ್ಯರ ಅವಶ್ಯಕತೆ ಇಲ್ಲ. ಅದು ಬೇರೆಯವರ ಉಪದೇಶಕ್ಕೆ ಎಂದಿಗೂ ಹೊರಡೋದಿಲ್ಲ. ಆ ಕವಿಗೆ ಏನನ್ಸುತ್ತೋ ಅದನ್ನು ಬರೀತಾನೆ, ಜಾಸ್ತಿ ಉಪದೇಶವನ್ನು ಕೇಳೋದಿಲ್ಲ. ಕೇಳುವವರನ್ನು ಮೈಮರೆಸಿ ವಶವನ್ನು ಪಡಿಸ್ಕೊಳ್ಳುತ್ತೆ. ಇದು ಬರಿಯ ಬುದ್ಧಿ ಕಾರ್ಯ ಅಲ್ಲ, ಪಾಂಡಿತ್ಯದಿಂದ ಇದು ಲಭಿಸೋದಿಲ್ಲ. ಕವಿತೆಯನ್ನು ಯಾರು ಬೇಕಿದ್ರೂ ಬರೀಬೋದು. ಮತ್ತು ಕವಿತೆ ಏಕಾಂತ ಧ್ಯಾನದಿಂದ ಹೊರಸೂಸುವ ಗಾನ. ಅದು ಏಕಾಂತದಲ್ಲಿದ್ದಾಗ ಬರುತ್ತೆ ಹೊರತು, ನಾನು ಹೇಳ್ದಾಗೆ ಸದಸ್ಯರ ಜೊತೆ ಬೆರ್ತಾಗ ಅದು ಯಾವಾಗಲೂ ಒಂದು ಲೈನ್ ಬರ್ಬೋದು ಬಿಟ್ಟರೆ ಕವಿತೆಯನ್ನು ಬರೀಲಿಕ್ಕೆ ಆಗಲ್ಲ. ಏಕಾಂತವಾಗಿ ಯೋಚನೆ ಮಾಡಿ ತನ್ನ ಪಾಂಡಿತ್ಯವನ್ನೆಲ್ಲ ಬಳಸ್ಕೊಂಡು ಕವಿ ಕಾವ್ಯವನ್ನು ರಚನೆ ಮಾಡಬೇಕಾಗುತ್ತೆ. ಮತ್ತು ನಮ್ಮ ಏನು ಹಳೆಯದನ್ನು ನೆನಪು ಮಾಡಿಕೊಂಡು ಹೊಸದನ್ನು ರೂಪ ಕೊಟ್ಟು ಏನು ನಾವು ನಮ್ಮ ಮೈಂಡಲ್ಲಿ ಏನಿರುತ್ತೆ ಅದನ್ನೇ ಬರೆದ್ರೆ ಅದು ಕವಿತೆ ಆಗಲ್ಲ. ಅದಕ್ಕೆ ಹೊಸ ರೂಪವನ್ನು ಕೊಡಬೇಕು. ನಮ್ಮ ಭಾವಗಳಿಗೆ ಮತ್ತು ನಿತ್ಯ ನಡೀತಾ ಇರುವಂಥ ಏನು ಸನ್ನಿವೇಶಗಳಿಗೆ ತಕ್ಕನಾಗಿ ಈ ಕವಿತೆಯನ್ನು ನಾವು ಕವಿತೆಯನ್ನು ಕವಿ ದಾನ ಮಾಡಬೇಕು. ಇದು ಸರ್ವಕಾಲಕ್ಕೂ ಶಾಶ್ವತವಾಗಿರಬೇಕು. ಈ ಕವಿತೆ ಏನೇ ಬರವಣಿಗೆಯನ್ನು ಬರೆದ್ರೂ ಅದು ಸರ್ವಕಾಲಕ್ಕೂ ಶಾಶ್ವತವಾಗಿರಬೇಕು. ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು, ಕವಿ ಕಾವ್ಯ ದೃಷ್ಟ್ಯದಲ್ಲಿ ಅವರು ಕಾವ್ಯದ ಬಗ್ಗೆ ಹೇಳ್ತಾ ಇದ್ದಾರೆ ಈ ಪಾಯಿಂಟಲ್ಲಿ. ನೀವು
ಇದನ್ನು ಸ್ಪೆಸಿಫಿಕ್ ಆಗಿ ಕಾವ್ಯ ಅಂತ ಮತ್ತೆ ಇದನ್ನು ಒಂದು ಸಬ್ ಹೆಡ್ಡಿಂಗ್ ಹಾಕ್ಕೊಂಡು ಈ ಪಾಯಿಂಟನ್ನು ಮೆನ್ಷನ್ ಮಾಡಿಬಿಟ್ಟು ನಾನೀಗ ಏನೆಲ್ಲ ಹೇಳಿದೆ ಈ ಪಾಯಿಂಟಿಗೆ ಅಷ್ಟನ್ನು ನೀವು ಬರ್ಕೊಳ್ತಾ ಹೋಗ್ಬೋದು. ಈ ಕೊಟ್ಟಷ್ಟು ಅರ್ಥ ಕೊಟ್ಟಷ್ಟೇ ಅರ್ಥ, ನೀವೆಷ್ಟು ಬರೀತೀರ ಅದ್ರ ಮೇಲೆ ನಿಮ್ಮ ಪೇಜ್ ತುಂಬ್ತಾ ಹೋಗುತ್ತೆ. ಇಷ್ಟೇ ಅಲ್ಲ, ಕವಿ ಕಾವ್ಯ ದೃಷ್ಟಿ ಬಗ್ಗೆ ಇನ್ನೂ ಏನೆಲ್ಲ ಹೇಳಿದ್ದಾರೆ ಕುವೆಂಪು ಅವರು ಅಂದರೆ, ಎರಡನೇ ಪಾಯಿಂಟ್ ಕೂಡ ಕಾವ್ಯದ ಬಗ್ಗೆನೇ ಇದೆ. ಏನು, ಕವಿತೆಗೆ ಕಲ್ಪನಾ ಪ್ರತಿಭೆ ಬೇಕು. ಕಲ್ಪನಾ ಪ್ರತಿಭೆ ಬೇಕೇ ಬೇಕು. ಭಾವವೇ ಅದರ ಆತ್ಮ. ಶಬ್ದಗಳೇ ಅದರ ದೇಹ. ಕವಿತೆಗೆ ಏನು ಬೇಕು? ಕಲ್ಪನಾ ಪ್ರತಿಭೆ ಬೇಕು. ಕಲ್ಪನಾ ಲೋಕದಲ್ಲಿ ಕವಿ ವಿಹರಿಸ್ತಾ ಇರ್ತಾನೆ. ಕವಿತೆಯನ್ನು, ಕಾವ್ಯವನ್ನು, ಲೇಖನವನ್ನು ಬರಿತಕ್ಕಂಥ ಕವಿ ಯಾವಾಗಲೂ ಕಲ್ಪನಾ ಲೋಕದಲ್ಲಿರ್ತಾನೆ. ಆಗ ಅವನಿಗೆ ಕವಿತೆ ಹುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಈ ಒಂದು ಪಾಯಿಂಟ್ ಹೇಳುತ್ತೆ. ಆ ನಂತರ ಇದನ್ನು ಇಷ್ಟು ಸಿಂಪಲಾಗಿ ಬರೆದ್ರೆ ಸಾಕು ಅಂದ್ಕೋತೀನಿ. ಮೊದಲೇ ಹೇಳ್ದಂಗೆ ಡೀಪಾಗಿ ಹೇಳ್ಕೊಳ್ತಾ ಹೋದರೆ ಪ್ರತಿಯೊಂದು ಪಾಯಿಂಟಿಗೂ ಒಂದೊಂದು ಪೇಜ್ ಬರಿಬೋದು. ಬಟ್ ನಾವಿಲ್ಲಿ ಒಂದು 10 ಮಾರ್ಕ್ಸು 20 ಮಾರ್ಕ್ಸ್ ಎಷ್ಟಕ್ಕಾದರೂ ಕೇಳಲಿ, ನಾವಿಲ್ಲಿ ಅದನ್ನು ಒಂದು ಪಾಯಿಂಟನ್ನೇ ಮೆನ್ಷನ್ ಮಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನಾವು ಅಂದರೆ ಬರೀ ಕವಿ ಕಾವ್ಯ ದೃಷ್ಟಿಗೇ ಒಂದು 5 ಪಾಯಿಂಟ್ ತೊಗೊತೀವಿ ಅಂದರೆ, ಇನ್ನು ಸಹೃದಯ ಇದ್ದಾರೆ, ಮತ್ತು ಪ್ರತಿಭೆ ಇದೆ, ಉತ್ಪತ್ತಿ ಇದೆ, ಆಮೇಲೆ ಕುವೆಂಪು ಅವರ ಕಾವ್ಯ ತತ್ವಗಳಿದ್ದಾವೆ. ಅವಕ್ಕೆಲ್ಲ ಒಂದು 5 ಪಾಯಿಂಟ್ ತೊಗೊಂಡ್ರು ಒಂದೊಂದು ಪಾಯಿಂಟಿಗೆ ಒಂದೊಂದು ಪೇಜ್ ಅಂದ್ರೂ ತುಂಬ ಒಂದು 100 ಮಾರ್ಕ್ಸಿಗೆ ಬರೆದಂಗೆ ಆಗುತ್ತೆ. ಸೊ ಹಾಗಾಗಿ ನಾವು ಎಷ್ಟಾಗುತ್ತೆ ಅಷ್ಟನ್ನು ಚಿಕ್ಕದಾಗಿ ಮಾಡ್ಕೊಳ್ತಾ ಹೋಗಬೇಕು. ಪಾಯಿಂಟ್ ಮಾತ್ರ ತೊಗೊಳ್ಬೇಕು ನಾವು, ಇಂಪಾರ್ಟೆಂಟ್ ಪಾಯಿಂಟು. ಇದು ಎರಡನೇ ಪಾಯಿಂಟ್ ನೋಡ್ಕೊಳ್ಳಿ. ಕವಿತೆಗೆ ಕಲ್ಪನಾ ಪ್ರತಿಭೆ ಬೇಕೇ ಬೇಕು. ಕಲ್ಪನಾ ಪ್ರತಿಭೆ ಇಲ್ದಲೇ ಕವಿತೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಕವಿಗಿರುವಂಥ ವಿಶೇಷವಾದ ಪ್ರತಿಭೆ. ಯಾರು ಅಡಿಗರು ಸಹ ಅದೇ ಹೇಳ್ತಾರೆ. ಯಾರು ಕವಿಗೆ ಕಲ್ಪನಾ ವಿಶೇಷವಾದಂತಹ ಪ್ರತಿಭೆ ಇದೆ ಅಂತ. ಅಂದರೆ ಇಲ್ಲಿ ಅವರು ಕಲ್ಪನಾ ಪ್ರತಿಭೆ ಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಅವರು ಕವಿಗೆ ವಿಶೇಷವಾದ ಪ್ರತಿಭೆ ಇದೆ, ಆದರೆ ಅವನನ್ನು ಋಷಿ ಮಟ್ಟಕ್ಕೇರಿಸುವಂತಹ ಅಗತ್ಯ ಇಲ್ಲ ಅಂತ ಅಡಿಗರು ಹೇಳ್ತಾರೆ. ಅವನ ಕಾವ್ಯವನ್ನು ಓದಿ ಅದಕ್ಕೆ ಗೌರವವನ್ನು ಕೊಟ್ಟರೆ ಸಾಕು, ಅವನನ್ನು ಋಷಿ ಮಟ್ಟಕ್ಕೇರಿಸುವಂಥ ಅಗತ್ಯ ಇಲ್ಲ. ಯಾಕಂದರೆ ಅವನು ಸಹ ಸಾಮಾನ್ಯ ಮನುಷ್ಯನೇ ಅಂತ ಅಡಿಗರು ಹೇಳ್ತಾರೆ. ಕುವೆಂಪು ಅವರು ಕವಿಗೆ ಕಲ್ಪನಾ ಪ್ರತಿಭೆ ಬೇಕು, ಕವಿತೆ ಹುಟ್ಟಲಿಕ್ಕೆ ಕಲ್ಪನಾ ಪ್ರತಿಭೆ ಬೇಕು. ಅದರಲ್ಲಿ ಭಾವ, ಆ ಕವಿತೆಯಲ್ಲಿ ಭಾವನೆಗಳೇನಿರುತ್ತಲ್ಲ, ಭಾವನೆಗಳಿಗೆ ಸಂಬಂಧಪಟ್ಟಂಥದ್ದು ಅದು ಕವಿತೆಗಿರುವಂಥ ಪಡ್ಕೊಂಡಿರುವಂಥ ಆತ್ಮ. ಶಬ್ದಗಳೇನಿರುತ್ತಲ್ಲ ಬರೆದಿರುವಂಥದ್ದು ಅದು ಅದರ ದೇಹ. ಮೇಲ್ಗಡೆ ನೋಡುವಂಥದ್ದು ದೇಹ, ಅದೇ ಶಬ್ದಗಳು. ಒಳ ಅರ್ಥವನ್ನು ಹೊಕ್ಕಿ ನೋಡ್ತೀವಲ್ಲ ಅದೇ ಅದರ ಭಾವ ಅಂತ ಕುವೆಂಪು ಅವರು ಹೇಳ್ತಿದ್ದಾರೆ. ಇನ್ನು ಮೂರನೇ ಪಾಯಿಂಟಿಗೆ ಬರೋದಾದರೆ, ಪ್ರತಿಯೊಬ್ಬ ಕವಿಯೂ ಪದ್ಯ ರಚಕನೇ, ಆದರೆ ಪದ್ಯ ರಚಕರೆಲ್ಲ ಕವಿಗಳಲ್ಲ. ಆದರೆ ಪದ್ಯ ರಚಕರೆಲ್ಲ ಕವಿಗಳಲ್ಲ. ಈ ಪಾಯಿಂಟ್ ತುಂಬ ಎಷ್ಟು ಚೆನ್ನಾಗಿದೆ ನೋಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದಂಥ ಕವಿತೆ ಬರೆಯುವಂಥ ಸಾಮರ್ಥ್ಯ ಇದ್ದೇ ಇದೆ. ಯಾವುದಾದ್ರೂ ಒಂದು ಟೈಮಲ್ಲಿ ಬರ್ದಿರ್ತಾನೆ. ಅವನಿಗೆ ಬರವಣಿಗೆ ಬರಲಿಲ್ಲ ಅಂದ್ರೂ ಮಾತಿನ ಮೂಲಕ ಆದರೂ ವ್ಯಕ್ತಪಡಿಸಿರ್ತಾನೆ. ಪ್ರತಿಯೊಬ್ಬ ಮಾನವನೂ ಸಹ
ಅವನ ಯೌವನಾವಸ್ಥೆಯಲ್ಲಾದ್ರೂ ಒಂದಷ್ಟು ಕವಿತೆಗಳನ್ನ ಬರೆದೇ ಇರ್ತಾನೆ. ಆದರೆ ಆ ಪದ್ಯ ರಚನೆ ಮಾಡಿರೋರೆಲ್ಲರೂ ಕವಿಗಳಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಕಾವ್ಯವನ್ನು ರಚನೆ ಮಾಡೇ ಇರ್ತಾರೆ. ಅವರ ಪ್ರಿಯತಮರಿಗೋಸ್ಕರ ಆಗಿರ್ಬೋದು, ಯೌವನಾವಸ್ಥೆಯಲ್ಲಿ ಅಂದರೆ ಆಲ್ಮೋಸ್ಟ್ ಇಂಥ ವಿಷಯಗಳಿಗೆ ಅಥವಾ ಬೇರೆ ಏನಕ್ಕಾದ್ರೂ ತರಲೆ ತುಂಟತನಕ್ಕಾದ್ರೂ ಬರೆದಿರ್ತಾರೆ. ಆದರೆ ಅವ್ರು ಬರೆದಿರುವಂಥವುಗಳೆಲ್ಲ ಕವಿತೆಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರ್ಯಾರೆಲ್ಲ ಪದ್ಯ ಬರೆದಿದ್ದಾರೆ ಅವರೆಲ್ಲರೂ ಪದ್ಯ ರಚಕರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕುವೆಂಪು ಅವ್ರು ಹೇಳ್ತಿದ್ದಾರೆ. ಇನ್ನು 4ನೇ ಪಾಯಿಂಟ್ ಏನಂದರೆ, ನಾನು ತುಂಬ ಪಾಯಿಂಟ್ ಮಾಡ್ಕೊಂಡಿದ್ದೀನಿ, ಒಂದು 7-8, ಬಟ್ ಆದಷ್ಟು ನಿಮಗೆ ಕಡಿಮೆ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ, 5-6 ಪಾಯಿಂಟು. ಸೊ 4ನೇ ಪಾಯಿಂಟ್ ನೋಡೋದಾದರೆ, ಪದ್ಯ ತಪಸ್ಸಿಲ್ಲದ ಕವಿ ಕುಕವಿ. ಇದು ಕವಿ ಬಗ್ಗೆ ಹೇಳ್ತಾ ಇದೆ ನೋಡಿ. ಇವೆರಡು ಪಾಯಿಂಟು ಕವಿ ಬಗ್ಗೆ. ತಪಸ್ಸಿಲ್ಲದ ಕವಿ ಕುಕವಿ, ದರ್ಶನ ಮೂಲವಲ್ಲದ ಕವಿತೆ ಜಳ್ಳು. ಇದು ಕೂಡ ತುಂಬ ಚೆನ್ನಾಗಿದೆ ಪಾಯಿಂಟು, ಹಾಗಾಗಿ ನಾನು ಎತ್ಕೊಂಡಿದ್ದೀನಿ ನೋಡಿ. ತಪಸ್ಸನ್ನ ಮಾಡಬೇಕು. ಯಾವುದೇ ಒಂದು ಪ್ರತಿಭೆ ಬರಬೇಕಂದ್ರೂ ತಪಸ್ಸು ಮಾಡಿ ಪಡ್ಕೋಬೇಕು ನಾವು. ತಪಸ್ಸಿಲ್ಲದೆ ಯಾವ ಪ್ರತಿಭೆನೂ ನಮಗೆ ಒಲಿಯೋದಿಲ್ಲ. ಹಂಗಿದ್ಮೇಲೆ ಕವಿಯಾಗುವಂಥ ಪ್ರತಿಭೆಗೂ ಸಹ ನಮಗೆ ತಪಸ್ಬೇಕು ಅನ್ನೋದನ್ನು ಇದು ಸೂಚಿಸ್ತಾ ಇದೆ. ನಾವು ತುಂಬ ಸಲ ಮೇಲ್ಗಡೆ ಪಾಯಿಂಟ್ ಕೂಡ ಇದಕ್ಕೆ ಅಪ್ಲೈ ಆಗುತ್ತೆ. ಪ್ರತಿಯೊಬ್ಬ ಕವಿನೂ ಪದ್ಯ ರಚಕನೇ. ಅಂದರೆ ಪ್ರತಿಯೊಬ್ಬರು ಪದ್ಯವನ್ನು ಬರೀತಾರೆ, ಅದರಲ್ಲಿ ಯಾರು ತುಂಬ ಚೆನ್ನಾಗಿ ಬರೀತಾರೆ, ಆ ಪದ್ಯವನ್ನು ತುಂಬ ಸಹೃದಯರು ಯಾರ ಪದ್ಯಕ್ಕೆ ಆಕರ್ಷಿತರಾಗ್ತಾರೆ ಅಂಥವರು ಕವಿಗಳಾಗಿ ಪಾಪ್ಯುಲರ್ ಆಗ್ತಾರೆ. ಹಾಗೇನೆ ತಪಸ್ಸನ್ನು ಮಾಡಿ ಪಡ್ಕೊಂಡಿರುವಂಥ ಪ್ರತಿಭೆ ಅದು ಕವಿಗಳು. ಯಾರು ಒಂದಷ್ಟು ಜನ ತುಂಬ ಪ್ರತಿಭೆ ಇದ್ರೂ ಪಾಪ್ಯುಲರ್ ಆಗದೆ ಇರ್ಬೋದು, ಆದರೆ ತುಂಬ ತಪಸ್ಸು ಮಾಡಿ ತುಂಬ ಚೆನ್ನಾಗಿ ಬರೆದು ಸಹೃದಯರನ್ನು ಒಲಿಸ್ಕೊಳ್ಳೋದು ಇರ್ತೀಯಲ್ಲ, ಅದು ತುಂಬ ಕಷ್ಟ. ಹಾಗೆಯೇ ಪ್ರತಿಯೊಬ್ಬರು ಪದ್ಯವನ್ನು ಬರೀತಾರೆ, ಅದನ್ನು ದರ್ಶನ ಪಡಿಸ್ಬೇಕಲ್ಲ. ದರ್ಶನ ಮೂಲವಲ್ಲದ ಕವಿತೆ ಜಳ್ಳು. ಎಲ್ಲರೂ ಎಲ್ಲದನ್ನು ಬರಿಬೋದು, ಆದರೆ ಬೇರೆಯವ್ರ ಮುಂದೆ ದರ್ಶನ ಪಡಿಸ್ಲಿಕ್ಕೆ ಅದು ಯೋಗ್ಯ ಆಗಿರಬೇಕಲ್ಲ ಕವಿತೆ. ಮತ್ತು ಆ ಯೋಗ್ಯವಾಗಿರುವಂಥ ಕವಿತೆನ ಅವರು ದರ್ಶನ ಮಾಡದೇ ಇದ್ದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಕುವೆಂಪು ಅವರು ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಇಲ್ಲಿ ಕವಿ ಕಾವ್ಯ ದೃಷ್ಟಿನಲ್ಲಿ ಮೊದಲ 2 ಪಾಯಿಂಟ್ಗಳು ಕಾವ್ಯದ ಬಗ್ಗೆ ಮತ್ತು ಕೊನೆಯ 2 ಪಾಯಿಂಟ್ಗಳು ಕವಿಯ ಬಗ್ಗೆ ಇದೆ. ಸೊ ಇವು 4 ಪಾಯಿಂಟ್ ಇಟ್ಕೊಂಡು ನಾನು ಈಗ ಎಷ್ಟು ಹೇಳಿದ್ನಲ್ಲ, ಇದಕ್ಕೆ ಎಕ್ಸ್ಪ್ಲನೇಷನ್ ಇಷ್ಟು ಬರೋದ್ರೆ ಸಾಕು ಅನ್ಕೋತೀನಿ. ಸೊ ಇವು 4 ಪಾಯಿಂಟನ್ನು ನೀವು ಕಲೀಲೇಬೇಕು, ಆಯಿತಾ. ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದರೆ, ಈಗ 2ನೇ ಪಾಯಿಂಟಿಗೆ ಬರೋದಾದರೆ, ಕವಿ ಕಾವ್ಯ ದೃಷ್ಟಿಯ ಮೀಮಾಂಸೆಯ ಅಂಶಗಳು. ಅಂದರೆ ಕುವೆಂಪು ಅವರು ಮೀಮಾಂಸೆಯ ಅಂಶಗಳನ್ನು ಕವಿ ಕಾವ್ಯ ದೃಷ್ಟಿಯಲ್ಲಿ ಹೇಗೆ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಇಲ್ಲಿ ಅವರು ಕವಿತೆಯನ್ನು ಗೆಳತಿ, ಮನದನ್ನೇ ಮತ್ತು ಜೀವ ಅಂತ ಕರ್ಕೊಂಡಿದ್ದಾರೆ. ಮೊದಲನೇ ಪಾಯಿಂಟ್ ಇದೆ. ಕುವೆಂಪು ಅವರಿಗೆ ಕವಿತೆಯು ಗೆಳತಿ, ಮನದನ್ನೇ ಜೀವ. ಅಂದರೆ ಇದೊಂದು ರೀತಿ ಪ್ರೀತಿಯನ್ನು, ಕವಿತೆಯ ಬಗೆಗೆ ಅವರಿಗಿರುವಂಥ ಪ್ರೀತಿಯನ್ನು ಇದು ವ್ಯಕ್ತಪಡಿಸ್ತಾ ಇದೆ ಈ ಮಾತುಗಳಲ್ಲಿ. ಕವಿತೆ ಅವರಿಗೆ ಗೆಳತಿ ಕೂಡ. ಅಂದರೆ ಗೆಳೆಯರಂದರೆ ಎಲ್ಲ ಟೈಮಲ್ಲೂ ಜೊತೆಯಲ್ಲಿದ್ದು ಸಾಂತ್ವನವನ್ನು ನೀಡಿ ಎಲ್ಲದರಲ್ಲೂ ನಾನಿದ್ದೀನಿ ಅನ್ನೋದನ್ನು ಹೇಗೆ ವ್ಯಕ್ತಪಡಿಸುತ್ತೋ ಹಾಗೆ. ಯಾವುದೇ ಮನಸ್ತಾಪಗಳಿದ್ರೂ, ಮನದಲ್ಲಿ ಕೋಪ ಇದ್ದರೂ, ಖುಷಿ ಇದ್ದರೂ, ದುಃಖ ಆದ್ರೂ, ಸಂತೋಷ ಆದ್ರೂ ಆ ಕವಿತೆಯ ಮೂಲಕ ಅದನ್ನು ಅವರು ವ್ಯಕ್ತಪಡಿಸ್ತಾರೆ ಕವಿಗಳು.
ಹಾಗಾಗಿ ಗೆಳತಿ, ಮನಕ್ಕೆ ತುಂಬ ಇಡಿಸಿರುವಂಥವ್ರು, ಮನದ ತುಂಬ ಇದ್ದಾರೆ. ಮನದ ತುಂಬ ಈ ಕವಿತೆ ಅನ್ನೋದು ಅವರ ಮನಸ್ಸಿನ ಆಳದಲ್ಲಿ ಇದೆ ಅನ್ನುವಂಥದ್ದು. ಇವರ ಜೀವ ಮಡದಿಯ ಹಾಗೆ ಕವಿತೆ ಅನ್ನೋದನ್ನು ಇದು ವ್ಯಕ್ತಪಡಿಸುತ್ತೆ. ನಾವು ಯಾರನ್ನಾದರೂ ತುಂಬ ಇಷ್ಟಪಟ್ಟಾಗ ಯಾವ ರೀತಿ ಅದು ನಮ್ಮ ಮನಸ್ಸಿನ ಆಳದಲ್ಲಿ ವ್ಯಕ್ತ ಆಗಿರುತ್ತೋ ಅದನ್ನು ಇವರು ಕವಿ ಕಾವ್ಯ ದೃಷ್ಟಿಯಲ್ಲಿ ಹೇಳಿದ್ದಾರೆ ಕವಿತೆಯ ಬಗ್ಗೆ. ಅವರಿಗೆ ಕವಿತೆ ಅಂದರೆ ಗೆಳತಿ, ಮನದನ್ನೇ, ಜೀವವೇ ಕವಿತೆಯಾಗಿದೆ ಅನ್ನೋದನ್ನು. ನೆಕ್ಸ್ಟ್, ನಾನು ಇನ್ಮೇಲಿಂದ ಈ ರೀತಿ ಪಾಯಿಂಟ್ಸ್ ನೆನ್ಪಿಟ್ಕೊಳಕ್ಕಾಗಲ್ಲ ಅಂತ ತುಂಬ ಇದನ್ನು ಏನು ಮಾಡಿದ್ದೀನಿ, ಪಾಯಿಂಟ್ಸ್ಗಳನ್ನ ಇವರ ಕವಿತೆಗಳನ್ನ ತಗೊಂಡಿದ್ದೀನಿ. ಇನ್ನು ಮುಂದಕ್ಕೆ ಹೋಗ್ತಾ ಕವಿತೆಗಳನ್ನ ಪಟ್ ಅಂತ ನಾವು ಬಯಾಟ್ ಮಾಡಿಬಿಡ್ಬೋದು, ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಅದೇ ಪಾಯಿಂಟ್ಸ್ಗಳನ್ನ ಸ್ವಲ್ಪ ಕಷ್ಟ ಆಗುತ್ತೆ, ಎಲ್ಲವೂ ಸಿಮಿಲರ್ ಇರೋದ್ರಿಂದ. ಸೊ 2ನೇ ಪಾಯಿಂಟ್ ನಾನೇನು ತಗೊಂಡಿದ್ದೀನಿ ಈ ಕವಿತೆ ಬಗ್ಗೆ ಅವ್ರು ಹೇಳಿರುವಂಥದ್ದು ಕಾವ್ಯ ದೃಷ್ಟಿನಲ್ಲಿ ಅಂದರೆ, ಕವನ ಸುಂದರಿಯು ಕವಿಯ ಎದೆಯೆಂಬ ಮನೆಗೆ ಬಂದಾಗ ಇದು ಪದ್ಯ. ಪದಗಳೆಂಬ ಮಣಿಗಳೆಲ್ಲ ಭಾವವೆಂಬ ದಾರದಲ್ಲಿ ಸೇರಿಕೊಳ್ಳುತ್ತವೆ. ನೋಡಿ, ಅವರು ಕವಿತೆಯ ಮೂಲಕನೇ ಕವಿತೆ ಅಂದ್ರೇನು ಅನ್ನೋದನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆಗಲೇ ಹೇಳಿದಾಗೆ ಕವಿತೆ ಏಕಾಂತದಲ್ಲಿ ಹುಟ್ಟುತ್ತೆ. ಆ ಕವನ ಸುಂದರಿ ಏಕಾಂತದಲ್ಲಿ ಕವಿಯ ಎದೆಯೆಂಬ ಮನೆಗೆ ಬಂದಾಗ, ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾ ಒಬ್ಬಂಟಿಯಾಗಿದ್ದಾಗ ಕವಿತೆ ಹುಟ್ಟಿದಾಗ ಏನು ಆ ಕವಿತೆ ಯಾವ ರೀತಿ ವ್ಯಕ್ತ ಆಗುತ್ತೆ, ಪದಗಳ ಮೂಲಕನೇ ಆ ಕವಿತೆ ವ್ಯಕ್ತ ಆಗೋದು, ಕವಿಯ ಬರವಣಿಗೆಯ ಮೂಲಕ ವ್ಯಕ್ತ ಆಗುತ್ತೆ. ಆ ಎದೆಯಾಳದಿಂದ ಬಂದಾಗ ಅವರ ಕೈ ಬರವಣಿಗೆಯ ಮೂಲಕ ಪದಗಳೆಂಬ ಮಣಿಗಳೆಲ್ಲ ಭಾವನೆಗಳ ಜೊತೆ ಸೇರ್ಕೊಂಡು, ಭಾವನೆಗಳೆಂಬ ದಾರದ ಜೊತೆ, ಇಲ್ಲಿ ಹೋಲಿಕಾತ್ಮಕವಾಗಿ ಬರೆದಿದ್ದಾರೆ, ಭಾವನೆಗಳೆಂಬ ದಾರದ ಜೊತೆ ಆ ಪದಗಳೆಲ್ಲ ಸೇರ್ಕೊಂಡು ಒಂದು ಕವಿತೆಯ ಗುಚ್ಛ ಆಗುತ್ತೆ. ಏನು ಮಣಿಗಳೆಲ್ಲ ದಾರಕ್ಕೆ ಸೇರ್ಕೊಂಡಾಗ ಹೇಗೆ ಒಂದು ಸರ ಆಗುತ್ತೋ, ಮುತ್ತಿನ ಸರ ಆಗಿರ್ಬೋದು ಅಥವಾ ಸರ ಆಗಿರ್ಬೋದು, ಹಾಗೆ ಪದಗಳೆಂಬ ಮಣಿಗಳಿಗೆ ಪದಗಳೆಲ್ಲ ಸೇರ್ಕೊಂಡಾಗ, ಭಾವ ಅದ್ರ ಜೊತೆ ಬೆರ್ತಾಗ, ದಾರದಲ್ಲಿ ಅವು ಸೇರ್ಕೊಂಡಾಗ ಒಂದು ಸುಂದರವಾದ ಕವಿತೆ ಹುಟ್ಟುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಇನ್ನು 3ನೇ ಪಾಯಿಂಟ್, ಎದೆಯ ಮನೆಗೆ ನೀನು ಬರಲು ಮುದವು ಹುಕ್ಕಿ ಹುಕ್ಕಿ ಹರಿಯುವುದು, ಸುಗ್ಗಿ ಮಳೆಯ ಹನಿಗಳಂತೆ ಗಾನ ಸುರಿಯುವುದು ಅಂತ ಹೇಳಿದ್ದಾರೆ. ಇಲ್ಲಾಂದರೆ ನಾನು ತುಂಬ ಪಾಯಿಂಟ್ಸ್ ಇದೆ, ಇದನ್ನು ನಾನು ನೋಡೋಣ. 2 ಪಾಯಿಂಟ್ ಆಗಿದೆ, ಇನ್ನೊಂದು ಪಾಯಿಂಟಲ್ಲಿ ಮುಗಿಸೋಕೆ ನೋಡೋಣ ಅಂದ್ಕೊತಿದ್ದೀನಿ. ಸೊ ಆ ಪಾಯಿಂಟ್ ಬದಲು ನಾನು ಒಂದು ಪಾಯಿಂಟನ್ನು ತಗೊಳ್ತಿದ್ದೀನಿ. ಇದು ಕೊನೆಯ ಪಾಯಿಂಟ್ ಆಗಿರುತ್ತೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಇದು 3ನೇ ಪಾಯಿಂಟ್ ಏನಂದರೆ, ಕಬ್ಬಿಗನೆದೆಯು ಕಬ್ಬಿಣ ಗಾಣ, ಕಬ್ಬು ಅದಕ್ಕೆ ಜಗತ್ ಪ್ರಾಣ. ಕಬ್ಬವೇ ರಸವಾಗಲು ಸೊ ಇಲ್ಲಿ ನೋಡಬೇಕಾಗಿರೋ ಅಂಶಗಳೇನೆಂದರೆ,
ಕಬ್ಬಿಗನೆದೆಯು ಕಬ್ಬಿಣ ಗಾಣ. ಕವಿಯ ಎದೆ ಏನಂದ್ರೆ ಕಬ್ಬಿಣದ ಗಾಣ ಇದ್ದಾಗೆ. ಕಬ್ಬು ಅದಕ್ಕೆ ಜಗತ್ ಪ್ರಾಣ. ಗಾಣಕ್ಕೆ ಕಬ್ಬು ಇಷ್ಟ. ಆ ಕಬ್ಬವೇ ರಸವಾಗಲು ಅಂದ್ರೆ ಕಬ್ಬ ಅಂದ್ರೆ ಇಲ್ಲಿ ಕಾವ್ಯ ಅಂತ ನಾವು ಅರ್ಥ ಮಾಡ್ಕೋಬೇಕು. ಕಾವ್ಯವೇ ರಸವಾಗಲು ಅಂದ್ರೆ ನಾವು ಇದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಗಾಣ ಸಿಪ್ಪೆಯಿಂದ ರಸವನ್ನ ಬೇರ್ಪಡಿಸುತ್ತೆ. ಹಂಗೇನೆ ಕವಿ ಜಗತ್ತಿನಲ್ಲಿರುವಂತಹ ವಿಷಯಗಳನ್ನ ತೆಗೆದುಕೊಂಡು, ಲೋಕದ ವಿಷಯಗಳನ್ನ ತಗೊಂಡು, ಈ ಕಬ್ಬು ಹೇಗೆ ಕಬ್ಬಿನಿಂದ ರಸವನ್ನ ಬೇರ್ಪಡಿಸಿ ಸಿಹಿಯಾದ ರಸವನ್ನ ನಮಗೆ ನೀಡುತ್ತೋ ಹಾಗೆ ಕವಿ ಲೋಕದ ವಿಷಯವನ್ನೆಲ್ಲ ತಗೊಂಡು ವಾರ್ತೆಯ ರೀತಿ ಅವನು ಅದನ್ನೇ ಹಾಗೆ ಬರೆಯೋದಿಲ್ಲ, ಅದನ್ನ ರಸದ ರೀತಿ ನಮಗೆ ಕಾವ್ಯದ ರೂಪದಲ್ಲಿ ನೀಡ್ತಾನೆ. ಕಾವ್ಯವೇ ರಸವಾಗಿ ನಮಗೆ ಕೊನೆಗೆ ಅದನ್ನ ಅನುಭವಿಸ್ಲಿಕ್ಕೆ ಸಿಗುತ್ತೆ, ಕೇಳಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಕಬ್ಬಿಣದ ಗಾಣವನ್ನ ಕವಿಗೆ ಮತ್ತೆ ರಸವನ್ನ ಕಾವ್ಯಕ್ಕೆ ಹೋಲಿಸಲಾಗಿದೆ. ಮತ್ತೆ ನಾನೀಗ ಹೇಳ್ದಂಗೆ ಲೋಕದ ವಿಷಯಗಳನ್ನೆಲ್ಲ ತಗೊಂಡು, ಅಂದ್ರೆ ಕಬ್ಬನ್ನೆಲ್ಲ ಹೇಗೆ ತಗೊಂಡು ರಸವನ್ನ ಕೊಡುತ್ತೋ ಲೋಕದ ವಿಷಯವನ್ನೆಲ್ಲ ತಗೊಂಡು ಅವನು ಕಾವ್ಯದ ರೀತಿ ನಮಗೆ ನೀಡ್ತಾನೆ ಕೊನೆಯದಾಗಿ ಅನ್ನೋದನ್ನ ಇದು ನಿರೂಪಿಸುತ್ತೆ. ನೆಕ್ಸ್ಟ್ ನಾವು ಕುವೆಂಪು ಕಾವ್ಯ ತತ್ವವನ್ನು ನೋಡೋದಾದರೆ, ಕಾವ್ಯ ಮೀಮಾಂಸೆಯಲ್ಲಿ 3ನೇ ಅಂಶ ನಾವು ತಗೊಳ್ತಿರೋದು ಕುವೆಂಪು ಅವರ ಕಾವ್ಯ ತತ್ವಗಳು. ಈ ಕಾವ್ಯ ತತ್ವಗಳಲ್ಲಿ ಕುವೆಂಪು ಅವ್ರದ್ದು ಒಂದು ಪಂಚತತ್ವಗಳಿದೆ. ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ, ಮನುಜಮತ, ವಿಶ್ವಪದ ಅಂತ. ಆ 5ರಲ್ಲಿ ಕಾವ್ಯ ತತ್ವಕ್ಕೆ ಕುವೆಂಪು ಅವರು 3 ಹಾಕಿದ್ದಾರೆ. ಸರ್ವೋದಯ, ಸಮನ್ವಯ ಮತ್ತೆ ಪೂರ್ಣದೃಷ್ಟಿ. ಈ 3 ಪಾಯಿಂಟ್ಸ್ಗಳನ್ನ ನಾವು ಬರೆದ್ರೆ ಕಾವ್ಯ ಮೀಮಾಂಸೆಯಲ್ಲಿ ಇದಕ್ಕೆ ತುಂಬ ಇದನ್ನ ಕೊಟ್ಟಿದ್ದಾರೆ, ಪ್ರಾಮುಖ್ಯತೆಯನ್ನು. ಸೊ ಇದರಲ್ಲಿ ನಮಗೆ ಈ 3 ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಇದನ್ನು ಮರೀದೇ ಬರೆದು ಬನ್ನಿ. ಯಾವುದ್ರಲ್ಲೇ ಥಿಯರಿ ರೂಪದಲ್ಲಿ ಇದನ್ನು ಕೊಟ್ಟರೆ ಸರ್ವೋದಯ, ಸಮನ್ವಯ ಮತ್ತು 3ನೇದು ಪೂರ್ಣದೃಷ್ಟಿ. ಇವನ್ನ ಕಾವ್ಯ ಮೀಮಾಂಸೆಯಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಕುವೆಂಪು ಸಾಹಿತ್ಯದ 3 ಕಣ್ಣುಗಳಿದ್ದಂತೆ. ಈ 3 ಸಹ ಅವರ ಸಾಹಿತ್ಯಕ್ಕೆ ಹೇಗೆ ಬೇಕೋ, ಏನೆಲ್ಲ ಬೇಕೋ ಈ 3 ತತ್ವಗಳು ಕುವೆಂಪು ಸಾಹಿತ್ಯಕ್ಕೆ 3 ಕಣ್ಣುಗಳಿದ್ದಂತೆ ಅಂತ ಹೇಳಿದ್ದಾರೆ. ಸೊ ಈ 3 ನೀವು ಮರೀದೇ ಬರೆದು ಬನ್ನಿ. ಆಪ್ಷನಲ್ಲೂ ಸಹ ಕೇಳ್ಬೋದು ಕುವೆಂಪು ಅವರ ಕಾವ್ಯ ತತ್ವಗಳು ಯಾವುದು ಅಂತ, ಯಾವುದಾದ್ರೂ ಎಕ್ಸಾಮ್ಗಳಲ್ಲಿ CET-ನಲ್ಲಿ. ಸೊ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋದಾದರೆ, ಇದರಲ್ಲಿ 2ನೇ ಪಾಯಿಂಟ್ ನಾನು ತಗೊಳ್ತಿರೋದು ಕವಿಯ ನಿರ್ಮಾಣವೇ ಕಾವ್ಯ. ಕವಿಯ ಕೆಲಸನೇ ಕಾವ್ಯವನ್ನ ನಿರ್ಮಾಣ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಕವಿಯ ಕೆಲಸನೇ ಅದು. ಹೇಗೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ವೃತ್ತಿ ಅಂತ ಇರುತ್ತೋ, ಕವಿಗೂ ಸಹ ವೃತ್ತಿ ಇದೆ. ಅದೇ ಕಾವ್ಯವನ್ನು ರಚನೆ ಮಾಡುವಂಥ ವೃತ್ತಿ ಅಂತ ಇಲ್ಲಿ ಹೇಳ್ತಾ ಇದ್ದೇವೆ. ನೆಕ್ಸ್ಟ್ 3ನೇದು ಇಂಪಾರ್ಟೆಂಟ್ ಆಗಿ ನಾನು ಇಲ್ಲಿ ತಗೊಳ್ತಿರೋದು ನಿಯತೀಕೃತ ನಿಯಮರಾಹಿತ್ಯ. ಇದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕಂದ್ರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ನನಗಂತೂ. ಯಾವ ರೀತಿ ಅರ್ಥ ಮಾಡ್ಕೋಬೇಕಂದ್ರೆ, ನಿಯತೀಕೃತ ನಿಯಮರಾಹಿತ್ಯ. ಕೃತಿ ಅಥವಾ ಕಾವ್ಯ ನಿಯಮವನ್ನ ಹೇಳುತ್ತೆ, ಆದ್ರೆ ಅದೇನು ಕಾನೂನಲ್ಲ. ಅದನ್ನ ಎಲ್ಲರೂ ಪಾಲಿಸ್ಬೇಕು ಅನ್ನುವಂಥ ನಿಯಮ ಏನಿಲ್ಲ, ಪಾಲಿಸ್ಲೇಬೇಕು ಅನ್ನುವಂಥ ಏನೋ ರಿಸ್ಟ್ರಿಕ್ಷನ್ ಏನಿರೋದಿಲ್ಲ. ಆದರೂ ಸಹ ಎಲ್ಲರೂ ಕಾವ್ಯವನ್ನ ಇಂಡೈರೆಕ್ಟ್ ಆಗಿ ಅದನ್ನ ಪಾಲನೆ ಮಾಡ್ತಾರೆ, ಪರೋಕ್ಷವಾಗಿ ಅದನ್ನ ಪಾಲಿಸ್ತಾರೆ. ಕೃತಿ ನಿಯಮವನ್ನ ಹೇಳುತ್ತೆ, ಆದರೆ ಅದನ್ನ ಪಾಲಿಸ್ಲೇಬೇಕು ಅನ್ನುವಂಥ ಯಾವುದೇ ನಿಯಮಗಳಿಲ್ಲ. ಆದರೂ ಸಹ ಎಲ್ಲರೂ ಅದನ್ನ ಪಾಲನೆ ಮಾಡ್ತಾರೆ. ಇದೇ ನಿಯತೀಕೃತ ಮತ್ತೆ ನಿಯಮರಾಹಿತ್ಯ. ಇನ್ನು ನಾವು
ದರ್ಶನದ ಬಗ್ಗೆ ಮಾತಾಡ್ತೇವೆ. ಏನಂದರೆ ಇವರ ಇದರಲ್ಲಿ ದರ್ಶನ ಮತ್ತು ಪೂರ್ಣ ದೃಷ್ಟಿ ಅಂತ ಬರುತ್ತೆ. ಸೊ ಪೂರ್ಣ ದೃಷ್ಟಿ ಬಗ್ಗೆ ನಾನು ಇಲ್ಲಿ ಪಾಯಿಂಟ್ಸನ್ನು ತಗೊಂಡಿಲ್ಲ, ದರ್ಶನದ ಬಗ್ಗೆ ಇಲ್ಲಿ ಪಾಯಿಂಟ್ಸ್ ಇದ್ದಾವೆ, ಹಾಗಾಗಿ ದರ್ಶನದ ಬಗ್ಗೆ ತಗೊಂಡಿದ್ದೀನಿ. ಇದರಲ್ಲಿ ಒಂದೆರಡು ಪಾಯಿಂಟ್ಸನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ದರ್ಶನದಲ್ಲಿ ಮೊದಲನೇ ಪಾಯಿಂಟ್ ನಾನು ತಗೊಂಡಿರೋದು ದರ್ಶನವೆಂದರೆ ಅನುಭವಿಸಿ ಕಾಣುವುದು. ಇದರಲ್ಲೂ 3 ಪಾಯಿಂಟ್ ಮಾತ್ರ ಹೇಳ್ತೇನೆ, ಸುಮ್ಮನೆ ಜಾಸ್ತಿ ಆದರೆ ನೋಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ದರ್ಶನವೆಂದರೆ ಅನುಭವಿಸಿ ಕಾಣುವುದು. ಓಕೆ, ದರ್ಶನ ಅಂದರೆ ಈಗ ಕವಿ ಕಾವ್ಯವನ್ನು ಬರಿಬೇಕಾದ್ರೆ ಏಕಾಂಗಿಯಾಗಿರ್ತಾನೆ, ಆತ್ಮ ತನಗೆ ತಾನೇ ಮಾಡಿಕೊಳ್ಳುವಂಥ ಸ್ವರಾಧನೆ. ಅದು ಈ ಕುವೆಂಪು ಅವರು ನವೋದಯ ಸಾಹಿತಿ ಆಗಿರೋದ್ರಿಂದ ಇವರು ಹೆಚ್ಚಾಗಿ ದೇವರು ಮತ್ತು ಸ್ಪಿರಿಚುವಲ್ ಕಡೆ ತುಂಬ ಅದನ್ನು ಇಟ್ಕೊಂಡು ಬರೆದಿದ್ದಾರೆ. ಇದನ್ನು ಅಬ್ಸರ್ವ್ ಮಾಡ್ಬೋದು ನಾವು ಇವರ ಸಾಹಿತ್ಯದಲ್ಲಿ. ಮತ್ತು ದರ್ಶನ ಅಂದರೆ ನಮ್ಮ ಮನಸ್ಸಿನಾಳದಲ್ಲಿ ಕಾವ್ಯದ ಒಂದು ದರ್ಶನ ಆಗುತ್ತೆ. ಅದನ್ನು ಕವಿ ಅನುಭವಿಸಿ ಕಾಣ್ತಾನೆ. ಅದನ್ನು ಅನುಭವಿಸ್ದಲೇ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಏಕಾಂಗಿಯಾಗಿದ್ದಾಗ ಕಾವ್ಯ ಹುಟ್ಟುತ್ತೆ. ಅದು ಯಾವ ರೀತಿ ದರ್ಶನವನ್ನು ನಮಗೆ ನೀಡುತ್ತೆ ಅದನ್ನು ನಾವು ನೋಡ್ಬೋದು. ಮತ್ತು ಅಡಿಗರ ಕಾವ್ಯದಲ್ಲಿ ನಾವು ಕುವೆಂಪು ಅವರ ಕಾವ್ಯದಲ್ಲಿನೇ ಪ್ರತಿಮೆಯನ್ನು ಸಹ ನೋಡ್ತೇವೆ. ಮುಂದೆ ಹೇಳ್ತೇನೆ ಅದ್ರ ಬಗ್ಗೆ. ದರ್ಶನ ಈಗ ನಾವು ಅನುಭವಿಸಿ ಅದನ್ನು ಮನಸ್ಸಿನಾಳದಲ್ಲಿ ಹೇಗಿರುತ್ತೋ ಅದನ್ನು ಕಾವ್ಯದ ಮೂಲಕ ಹೊರಗಡೆ ತರ್ತಾನೆ ಕವಿ. ಇದು ಸ್ವಲ್ಪ ಸ್ಪಿರಿಚುವಲ್ ಆಗಿದೆ ಈ ಲೈನ್ ಅಂತ ನನಗೆ ಅನ್ನಿಸ್ತು. ಮುಂದೆ ನೋಡೋದಾದರೆ ಇದನ್ನು ಎಷ್ಟು ಬೇಕಾದರೂ ಎಕ್ಸ್ಪ್ಯಾಂಡ್ ಮಾಡ್ಬೋದು ನಾವು. ದರ್ಶನ ಮೂಲವಾಗಿ ನಮಗೆ ಕವಿತೆ ಸಿಗುತ್ತೆ ಅಂದರೆ ಅದು ಅಷ್ಟು ಸುಲಭವಲ್ಲ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ 2ನೇ ಪಾಯಿಂಟ್ ನಾನು ಹೇಳೋದಾದರೆ ದರ್ಶನವಿಲ್ಲದ ಕಾವ್ಯ ಜಳ್ಳು, ದರ್ಶನ ಮೂಲವಲ್ಲದ ಕಾವ್ಯ ಜಳ್ಳು ಅಂತ ಮೊದಲನೇ ಇದರಲ್ಲಿ ಹೇಳಿದೆ ನಾನು. ಹಾಗೆಯೇ ಇದರಲ್ಲೂ ಆ ಪಾಯಿಂಟ್ ಬರ್ತಾ ಇದೆ. ಅಂದರೆ ಯಾವುದೇ ಒಬ್ಬ ಕವಿ ಕಾವ್ಯವನ್ನು ರಚನೆ ಮಾಡ್ತಾನೆ, ಆದರೆ ಬೇರೆಯವರಿಗೆ ತೋರಿಸ್ದೇ ಇದ್ದರೆ, ಅದನ್ನು ಬೇರೆಯವರು ಆ ಕಾವ್ಯವನ್ನು ಕೇಳದೇ ಇದ್ದರೆ, ಓದದೇ ಇದ್ದರೆ, ಸಹೃದಯರು ಅದನ್ನು ಮೆಚ್ಚದೇ ಇದ್ದರೆ, ಮೆಚ್ಚಲೇ ಬಿಡಲಿ, ಬಟ್ ದರ್ಶನವನ್ನು ಅವನು ಕೊಡದೇ ಇದ್ದರೆ ಆ ಕಾವ್ಯಕ್ಕೆ ಅದು ಕಾವ್ಯ ಹುಟ್ಟಿ ಪ್ರಯೋಜನ ಇಲ್ಲ, ಅದು ಜಳ್ಳು ಅಂತ ಕುವೆಂಪು ಅವರು ಹೇಳ್ತಾ ಇದ್ದಾರೆ. ಇದು ಸಿಂಪಲ್ ಆಗಿದೆ. ಇನ್ನು 3ನೇದು ದರ್ಶನದಿಂದ ಹುಟ್ಟುವಂಥ ಕಾವ್ಯ ವಾಚ್ಯಾರ್ಥ ಆಗಿರೋದಿಲ್ಲ, ವ್ಯಂಗ್ಯಾರ್ಥ ಆಗಿರುತ್ತೆ. ವಾಚ್ಯಾರ್ಥವಲ್ಲ, ವ್ಯಂಗ್ಯಾರ್ಥ. ಅಂದರೆ ವಾಚ್ಯಾರ್ಥ ಅಂದರೆ 2ನೇ ಅರ್ಥ, ಇದು ವ್ಯಂಗ್ಯಾರ್ಥ 3ನೇ ಅರ್ಥ. ಸೊ ಇಲ್ಲಿ 2ನೇ ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ. ಯಾವುದೇ ಒಂದು ಪದವನ್ನು ನಾವು, ಯಾವುದೇ ಒಂದು ವಾಕ್ಯವನ್ನು, ಯಾರಿಗೆ ಒಂದು ಮಾತನ್ನು ಹೇಳಿದಾಗ ಅದರಲ್ಲಿ ತುಂಬ ಅರ್ಥಗಳಿರ್ಬೋದು. ಅದನ್ನು ನಾವು ಮೇಲ ಅರ್ಥ ನೋಡೋದಾದರೆ ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ. ಆದರೆ ಅದು ಒಳ ಅರ್ಥವನ್ನು ಹೊಕ್ಕಿ ನಾವು ಕಂಡುಹಿಡಿತೀವಿ ಅಂದರೆ ಅದು 3ನೇ ಅರ್ಥ ಆಗಿರುತ್ತೆ. ಹಾಗಾಗಿ ಈ 3ನೇ ಅರ್ಥವನ್ನು ಕೊಡುವಂಥದ್ದು ದರ್ಶನ ಮೂಲವಿರುವಂತಹ ಕವಿತೆ ಅಂತ ಕುವೆಂಪು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದರೆ ಪ್ರತಿಮೆ ಬಗ್ಗೆ ಕುವೆಂಪು ಅವರು ಏನು ಹೇಳಿದ್ದಾರೆ ಅಂತ. ನಾನು ಹೇಳಿದೆ ಪ್ರತಿಮೆಯಲ್ಲಿ 2 ಪಾಯಿಂಟ್ ಮಾತ್ರ ತಗೊಂಡಿದ್ದೀನಿ, ತುಂಬ ಈಸಿಯಾಗಿ ಆಗಲಿ ಅಂತ. ಪ್ರತಿಮೆ ಅಂದರೆ ಅನುಭವಕ್ಕೆ ಆಕಾರ ಕಲ್ಪನೆ ಮಾಡುವಂಥ ಪ್ರಯತ್ನ.
ಇದು ಮೊದಲನೇ ಪಾಯಿಂಟ್. ಅನುಭವಕ್ಕೆ ಆಕಾರ ಕಲ್ಪನೆ ಮಾಡುವ ಪ್ರಯತ್ನ. ಇದನ್ನ ಪ್ರತಿಮೆ ಅಂತ ಕರಿತೀವಿ. ನಮಗೆ ತುಂಬಾ ಅನುಭವಗಳಾಗಿರ್ತವೆ, ಪ್ರಪಂಚದಲ್ಲಿ ನಡೀತಾ ಇರುವಂತ ಈಗ ರೀಸೆಂಟಾಗಿ ಆಗ್ತಿರುವಂತ ಯಾವುದೇ ಘಟನೆಗಳಾಗಿರ್ಬೋದು, ಅದಕ್ಕೆ ಆಕಾರವನ್ನ ಕೊಟ್ಟು ಕಲ್ಪನೆಯನ್ನ ಕೊಟ್ಟು, ಯಾವುದು ಈಗ ಫಾರ್ ಎಕ್ಸಾಂಪಲ್ ಗಣೇಶನನ್ನ ತಗೊಳ್ಳೋದಾದ್ರೆ, ಗಣೇಶ ಹೀಗಿದ್ದಾನೆ ಅನ್ನುವಂಥ ಕಲ್ಪನೆಯ ಮೂಲಕನೇ ನಮ್ಮ ಅನುಭವವನ್ನು ತಗೊಂಡು, ಕಲ್ಪನೆಯನ್ನು ತಗೊಂಡು ಅದಕ್ಕೆ ಒಂದು ಪ್ರತಿಮೆಯನ್ನ ನಾವು ಕೊಟ್ಟಿದ್ದೇವೆ. ಈಗಿರ್ಬೋದು ಗಣೇಶ, ಆನೆಯ ಮುಖವಾಡ ಧರಿಸಿದ್ರೆ ಮನುಷ್ಯನ ದೇಹ ಇದ್ರೆ ಈ ರೀತಿ ಇರ್ಬೋದು ಅನ್ನುವಂಥ ಪ್ರತಿಮೆಯನ್ನ ನಾವು ಗಣೇಶನಲ್ಲಿ ಹೇಗೆ ನೋಡ್ತೀವೋ ಹಾಗೆ ನಮ್ಮ ನಿಜ ಜೀವನದಲ್ಲೂ ನಮ್ಮ ಅನುಭವಗಳಿಗೆ ಆಕಾರವನ್ನ ಕೊಟ್ಟು ಕಲ್ಪನೆಯನ್ನ ಮಾಡಿ ಅದನ್ನ ಪ್ರತಿಮೆಯ ರೂಪದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದನ್ನ ಪ್ರತಿಮೆ ಅಂತ ಕರಿತೇವೆ. ಇಂಥ ಪ್ರತಿಮೆಗಳನ್ನ ಕಾವ್ಯದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವು ಯಾವೆಲ್ಲ ಕಾವ್ಯಗಳು ಇಂಥ ಪ್ರತಿಮೆಯನ್ನ ಒಳಗೊಂಡಿದ್ದೇವೆ ಅಂದ್ರೆ, ಪುರಾಣಗಳು, ನಮ್ಮ ಐತಿಹಾಸಿಕ ಅನ್ನೋದ್ಕಿಂತನೂ ದೇವರ ಕಥೆಗಳನ್ನ ತಗೊಳ್ಬೋದು ನಾವು. ಪುರಾಣ, ಎರಡನೇ ಪಾಯಿಂಟ್ ಇದೆ, ಪುರಾಣವೆಲ್ಲವೂ ಪ್ರತಿಮೆಗಳಾಗಿವೆ. ಯಾವೆಲ್ಲ ಪುರಾಣಗಳು ಪ್ರತಿಮೆಗಳಾಗಿವೆ? ಸಮುದ್ರ ಮಥನ ಆಗಿರ್ಬೋದು, ಸಾಗರೋಲ್ಲಂಘನ ಆಗಿರ್ಬೋದು, ಕೃಷ್ಣ ಜನನ ಆಗಿರ್ಬೋದು, ಇನ್ನ ತುಂಬಾ ಕಥೆಗಳಿದಾವೆ. ಬೇಡರ ಕಣ್ಣಪ್ಪನ ಕಥೆ ಆಗಿರ್ಬೋದು, ಅಥವಾ ಹರಿಶ್ಚಂದ್ರ ಕಥೆ ಆಗಿರ್ಬೋದು, ಇನ್ನ ತುಂಬಾ ಕಥೆಗಳನ್ನ ನಾವು ಪ್ರತಿಮೆಯ ರೂಪದಲ್ಲಿ ನಮ್ಮ ಅನುಭವಕ್ಕೆ ತಕ್ಕನಾಗೆ, ಕಲ್ಪನೆಗೆ ತಕ್ಕ ಹಾಗೆ ನಾವು ಆಕಾರವನ್ನ ಕೊಟ್ಕೊಂಡು ಅದನ್ನ ಕಾವ್ಯದ ಮೂಲಕ ಪ್ರತಿಮೆಯ ರೂಪದಲ್ಲಿ ಹೊರಗಡೆ ಹಾಕಿದ್ದಾರೆ ನಮ್ಮ ಕವಿಗಳು. ಸಮುದ್ರ ಮಥನ ನಮಗೆಲ್ಲ ಗೊತ್ತೇ ಇದೆ. ಅದು ನಿಜವಾಗ್ಲೂ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅದಕ್ಕೊಂದು ಆಕಾರವನ್ನ ಕೊಟ್ಟಿದ್ದಾರೆ. ಆಂಜನೇಯ ಸಾಗರವನ್ನ 100 ಯೋಜನ ಆರಿದ್ದಾಗಿರ್ಬೋದು, ಅದೆಲ್ಲ ನಾವು ನೋಡಿಲ್ಲ, ಕಣ್ಣಾರೆ ನೋಡಿಲ್ಲ, ಆದ್ರೆ ಅದಕ್ಕೊಂದು ಆಕಾರವನ್ನ ಕೊಟ್ಟು ನಮ್ಮ ಕವಿಗಳು ಬರ್ದಿರೋದ್ರಿಂದ ಇವೆಲ್ಲವನ್ನು ನಾವು ಪ್ರತಿಮೆಗಳಾಗಿ ಕವಿತೆಯಲ್ಲಿ ನೋಡ್ತೇವೆ ಅಂತ ಕುವೆಂಪು ಅವರು ಕನ್ನಡ ಕಾವ್ಯ ಮೀಮಾಂಸೆಯಲ್ಲಿ ಮೀಮಾಂಸೆ ಅಂಶಗಳಲ್ಲಿ ಈ ಪ್ರತಿಮೆಯ ಬಗ್ಗೆ ಹೀಗೆ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ ಪ್ರತಿಭೆ. ಪ್ರತಿಭೆಯ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ಪ್ರತಿಭೆ ಅಂತಕ್ಕಂಥದ್ದು ಬುದ್ಧಿ ಮತ್ತೆ ಭಾವ. ಇದ್ರಲ್ಲಿ ಪಾಯಿಂಟ್ಸ್ ಬರೀತಾ ಇಲ್ಲ, ಹೇಳಿದ್ದನ್ನ ಬರ್ಕೋಬಹುದು ನೀವು. ಬುದ್ಧಿ ಮತ್ತೆ ಭಾವ ಎರಡರ ಸಾಮರಸ್ಯದಿಂದ ಪ್ರತಿಭೆ ಅನ್ನುವಂಥದ್ದು ಹುಟ್ಟುತ್ತೆ. ಪ್ರತಿಭೆ ಹುಟ್ಟಬೇಕಂದ್ರೆ ಬುದ್ಧಿ ಇರಬೇಕು, ಮತ್ತೆ ಭಾವ ಇರಬೇಕು, ಭಾವನೆಗಳು ಇರಬೇಕು, ಆಗ ಪ್ರತಿಭೆ ಅಂತಕ್ಕಂಥದ್ದು ಹುಟ್ಟುತ್ತೆ. ಮತ್ತೆ ಅಡಿಗರು ನೋಡೋದಾದ್ರೆ ಪರಿಶ್ರಮ ಇರಬೇಕು, ಪರಿಸರ, ಅವನ ಸುತ್ತಲಿನ ಪರಿಸರ, ಇದೆಲ್ಲ ಪ್ರತಿಭೆಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಕುವೆಂಪು ಅವರು ಸಿಂಪಲ್ ಆಗಿ ಬುದ್ಧಿ ಮತ್ತೆ ಭಾವಗಳೆರಡರ ಸಾಮರಸ್ಯದಿಂದ ಕಾವ್ಯ ಉದಯಿಸುತ್ತೆ, ಪ್ರತಿಭೆ ಬರುತ್ತೆ ಕವಿಗೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಹೇಳೋದಾದ್ರೆ ಕವಿತೆ ಚಿರಂಜೀವಿ ಅಂತ ಹೇಳಿದ್ದಾರೆ. ಎರಡನೇ ಪಾಯಿಂಟ್, ಅದು ಸದಾ ಕಾಲ ಬದುಕಿರುವಂಥದ್ದು ಪ್ರತಿಭೆ ಅಂತಕ್ಕಂಥದ್ದು. ಕವಿಗೆ ಬಂದಿರುವಂಥ ಪ್ರತಿಭೆ ಸದಾ ಕಾಲ ಇರುತ್ತೆ, ಅದು ಯಾವತ್ತಿಗೂ ಮರಣವನ್ನ ಹಪ್ಪೋದಿಲ್ಲ, ಚಿರಂಜೀವಿ ಅಂತೆ ಅದು ಅಂತ ಹೇಳಿದ್ದಾರೆ. ಇನ್ನ ಲಾಸ್ಟ್ ಎರಡು ಪಾಯಿಂಟ್ ಅನ್ನ ನಾನು ಇದರಲ್ಲಿ ಹೇಳಿ ಕುವೆಂಪು ಅವರ ಕಾವ್ಯ ಮೀಮಾಂಸೆಗೆ ನಿಲ್ಲಿಸಿದ್ದೇನೆ. ಇನ್ನೆರಡು ಪಾಯಿಂಟ್ ನೋಡೋದಾದ್ರೆ, ನೆಕ್ಸ್ಟ್ ಭಾಷೆಯ ಬಗ್ಗೆ ಕುವೆಂಪು ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಸೊ ನಾನು ಇದರಲ್ಲಿ ಸಿಂಪಲ್ ಆಗಿ ಪಾಯಿಂಟ್ಸ್ ಅನ್ನು ತಗೊಳ್ಳೋವಂಥ ಪ್ರಯತ್ನ ಮಾಡಿದ್ದೇನೆ.
ಕುವೆಂಪು ಅವರ ಜೊತೆನಲ್ಲಿ ನಮಗೆ ಮೀಮಾಂಸೆಯಲ್ಲಿ ಸಿಕ್ಕಂಥ ಅಂಶಗಳು ರಿಚರ್ಡ್ಸ್ ಮತ್ತು ಆನಂದವರ್ಧನ ಇವರಿಬ್ಬರು ಸಿಕ್ಕಿದ್ದಾರೆ. ಕುವೆಂಪು ಅವ್ರನ್ನ ಮೊದಲು ನೋಡೋದಾದರೆ ಕುವೆಂಪು, ರಿಚರ್ಡ್ಸ್, ಆನಂದವರ್ಧನ. ಇದು ವಿಮರ್ಶೆಯ ರೀತಿ ಆಗುತ್ತೆ. ಈ ರೀತಿ ನಾವು ಕುವೆಂಪು ಅವ್ರನ್ನ ಹೊರತುಪಡಿಸಿ ಇವರಿಬ್ಬರನ್ನು ಹೇಳಿದರೆ, ಬಟ್ ಹೇಳಬೇಕು ಈ ಪಾಯಿಂಟಲ್ಲಿ ಇದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು, ಸೊ ತಗೊಂಡಿದ್ದೀನಿ. ಕುವೆಂಪು ಭಾಷೆಯ ಬಗ್ಗೆ ಲೋಕೋಪಯೋಗಿ ಮತ್ತು ಭಾವೋಪಯೋಗಿ ಅಂತ ಹೇಳಿದ್ದಾರೆ. ರಿಚರ್ಡ್ಸ್ ಭಾಷೆಯ ಬಗ್ಗೆ ಸೈಂಟಿಫಿಕ್ ಯೂಸ್, ಎಮೋಟಿವ್ ಯೂಸ್ ಅಂತ ಹೇಳಿದ್ದಾರೆ. ಆನಂದವರ್ಧನ ವಾಚ್ಯ ಪ್ರತೀಯಮಾನ. ಇವರೆಲ್ಲರನ್ನೂ ಬಿಟ್ಟಾಕಿ ನಾವು ಕುವೆಂಪು ಅವ್ರನ್ನ ನೋಡ್ತಿರೋದ್ರಿಂದ ಮೇಯ್ನ್ ಆಗಿ ಕುವೆಂಪು ಅವ್ರನ್ನ ನೋಡೋದಾದ್ರೆ, ಭಾಷೆ ಎಂಬುದು ಲೋಕದಿಂದನೂ ಉದ್ಭವಿಸುತ್ತೆ. ಅಂದರೆ ಒಳ್ಳೆಯ ಭಾಷೆ ನಮಗೆ ಯಾವ ರೀತಿ ಸಿಗುತ್ತೆ ಅನ್ನೋದಾದ್ರೆ, ಕವಿಗೆ ಭಾಷೆ ಯಾವ ರೀತಿ ಲಭ್ಯ ಆಗುತ್ತೆ ಅಂದರೆ, ಲೋಕದ ಜನಗಳ ಜೊತೆ ಸಂವಾದ ಮಾಡೋದ್ರಿಂದ ಒಂದು ಒಳ್ಳೆ ಕಾವ್ಯಕ್ಕೆ ಬೇಕಾದಂಥ ಭಾಷೆ ಸಿಗುತ್ತೆ. ಮತ್ತು ಭಾವನೆಗಳ ಮೂಲಕ ಅವನಿಗೆ ಭಾಷೆ ಸಿಗುತ್ತೆ ಅಂತ ಹೇಳ್ತಾರೆ. ನಾವೊಂದು ಕುಮಾರವ್ಯಾಸ ಹೇಳಿದಾನೆ, ಕೋಲಗುರುವಿನ ಮರಣವಾರ್ತ ಕಾಲಸರ್ಪನ ತಂದು ಸಂಜೆಯ ಹೇಳಿಗೆಯ ನೀಡಾಡಿದನು ಧೃತರಾಷ್ಟ್ರನೆದುರಿನಲ್ಲಿ ಎಂಬ ಉದಾಹರಣೆಯನ್ನ ಕುಮಾರವ್ಯಾಸ ನೀಡಿ, ಲೋಕೋಪಯೋಗಿ ಅಂದರೆ ಸಂವಾದದ ಭಾಷೆಗಿಂತನೂ ಭಾವೋಪಯೋಗಿಯಾದಂಥ ಭಾಷೆ ಕಾವ್ಯದಲ್ಲಿ ಮುಖ್ಯ ಅಂತ ಕುಮಾರವ್ಯಾಸ ಹೇಳಿದ್ದಾನೆ. ಸೊ ಹೀಗೆ ಇವ್ರು 3 ಜನ ಬರೆದು ಇವೆರಡನ್ನ ಎಕ್ಸ್ಪ್ಲೇನ್ ಮಾಡಿದರೆ ಸಾಕು. ನೆಕ್ಸ್ಟ್ ನೋಡೋದಾದ್ರೆ ಕಾವ್ಯ ಸ್ವರೂಪದ ಬಗ್ಗೆ. ಕುವೆಂಪು ಅವರು ಏನು ಹೇಳಿದ್ದಾರೆ, ಕಾವ್ಯದ ಸ್ವರೂಪ ಹೇಗಿರ್ಬೇಕಂದ್ರೆ ತನ್ನತನದ ತಂತ್ರವನ್ನು ಹೊಂದಿರಬೇಕು. ತನ್ನತನ ಅನ್ನುವಂಥದ್ದು ಇರಬೇಕು ಯಾವುದಕ್ಕೆ, ಕಾವ್ಯಕ್ಕೆ. ಅಂದ್ರೆ ಇಲ್ಲಿ ಕಾವ್ಯ ಲೋಕದಿಂದ ಸಂಪೂರ್ಣ ಭಿನ್ನವಾಗಿಯೂ ಇರಬಾರ್ದು, ಲೋಕದ ಆಶ್ರಯವೂ ಆಗಿರಬಾರ್ದು, ವಿಶಿಷ್ಟವಾಗಿರಬೇಕು. ಕಾವ್ಯಾನುಭವಗಳು ಲೋಕಾನುಭವದ ಅನುಕೃತಿಯಾಗಿಯೂ, ಲೋಕಾನುಭವಗಳಿಗಿಂತ ಭಿನ್ನವಾದುದು ಕಾವ್ಯ ಆಗಿರಬೇಕು. ಆತ್ಮತಂತ್ರವಾದದ್ದಾಗಿರ್ಬೇಕು, ತನ್ನತನದ ತಂತ್ರ ಉಳ್ಳದ್ದಾಗಿರ್ಬೇಕು, ತನ್ನತನವಿರಬೇಕು ಕಾವ್ಯಕ್ಕೆ ಅನ್ನುವಂಥದ್ದನ್ನ ಕಾವ್ಯ ಸ್ವರೂಪದಲ್ಲಿ ಹೇಳಿದ್ದಾರೆ. ಮತ್ತೆ 2ನೇ ಪಾಯಿಂಟ್ ಅದೇ, ಲೋಕಾನುಭವಗಳಿಗಿಂತ ಭಿನ್ನವಾದುದು. ಲೋಕದ ಅನುಭವಗಳಿಗಿಂತನೂ ಭಿನ್ನವಾಗಿ ಕಾವ್ಯ ಇರಬೇಕು. ತನ್ನತನದ ಆತ್ಮತಂತ್ರವನ್ನು ಹೊಂದಿರಬೇಕು. ತನ್ನದೇ ಆದಂತಹ ಸ್ವಂತವಾಗಿ ಏನೋ ಒಂದು ವಿಶೇಷತೆ ಇರಬೇಕು ಕವಿ ಬರೆದಿರುವಂಥ ಕಾವ್ಯಕ್ಕೆ, ಬೇರೆಯವರಿಗಿಂತ ಭಿನ್ನವಾಗಿರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾವ್ಯ ಪ್ರಯೋಜನದ ಬಗ್ಗೆ ಕುವೆಂಪು ಅವರು, ಇದು ಕೊನೆಯ ಪಾಯಿಂಟ್ ಆಗಿರುತ್ತೆ. ರಸಾನುಭವ ಇಷ್ಟೇ ತಗೊಂಡಿರೋದು ನಾನು. ಇಷ್ಟೆಲ್ಲ ಓದಿದ್ಮೇಲೆ, ಕಾವ್ಯವನ್ನೆಲ್ಲ ಓದಿ ಆದ್ಮೇಲೆ ಸಹೃದಯನಿಗೆ, ಕಾವ್ಯವನ್ನು ಓದುವಂಥವನಿಗೆ ರಸದ ಅನುಭವವಾದ್ರೆ ಅದೇ ಕಾವ್ಯದಿಂದ ಸಿಗುವಂತ ಪ್ರಯೋಜನ ಅಂತ ಕುವೆಂಪು ಅವರು ಹೇಳ್ತಾ ಇದ್ದಾರೆ. ಅವನಿಗೆ ಭಾವನೆಗಳು ಉಕ್ಕಬೇಕು, ರಸದ ಅನುಭವ ಆಗ್ಬೇಕು, ನವರಸಗಳು ಅವನಲ್ಲಿ ಉತ್ಪತ್ತಿ ಆಗ್ಬೇಕು. ಕಾವ್ಯವನ್ನ ಓದ್ತಾ ಇದ್ರೆ ಅವನನ್ನ ಮರೆತು ಆ ರಸವನ್ನ ಅನುಭವಿಸ್ತಾ ಇರ್ತಾನಲ್ಲ, ಅದರ ಅನುಭವ ಆತನಿಗಾಗುತ್ತಲ್ಲ, ಅದೇ ನಮಗೆ ಇಷ್ಟೆಲ್ಲ ಓದಿದ್ರಿಂದ ಸಿಗುವಂತ ಪ್ರಯೋಜನ
ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಬರ್ದಾದ್ಮೇಲೆ ನೀವು ಕನ್ಕ್ಲೂಷನ್ಗೆ ಹೆಂಗ್ ಬೇಕಿದ್ರೂ ಕೊಟ್ಕೊಳ್ಬೋದು. ಕುವೆಂಪು ಅವರ ಇಷ್ಟೆಲ್ಲ ಹೇಳಿದಾರಲ್ಲ, ನಿಮ್ಮ ಅಭಿಪ್ರಾಯದಲ್ಲಿ ಇಷ್ಟೆಲ್ಲ ಏನು ಅಂತ ಹೇಳ್ಬೋದು ನೀವು. ಇವರು ಸಾಹಿತ್ಯಕ್ಕೆ ತುಂಬ ಮಹತ್ತಮವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಸಾಹಿತ್ಯದಲ್ಲಿ ಇವರು ತಾತ್ವಿಕ ವಿಚಾರ ಅಷ್ಟೇ ಅಲ್ಲದೆ ತಮ್ಮ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ ಹಾಗೂ ಚಿತ್ರಾಂಗದ ಖಂಡಕಾವ್ಯ ಮುಂತಾದ ಕೃತಿಗಳಲ್ಲಿ ಪ್ರಾಯೋಗಿಕವಾಗಿ ಬಳಸುವ ಮೂಲಕ ಅದನ್ನು ಕನ್ನಡಕ್ಕೆ ವಿಶಿಷ್ಟ ಕೊಡುಗೆಯಾಗಿ ನೀಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಕುವೆಂಪು ಅವರು ಕನ್ನಡ ಸಾಹಿತ್ಯಕ್ಕೆ ಸಿಕ್ಕಿರುವಂತಹ ಅವರೇ ಒಂದು ರೀತಿಯ ಕೊಡುಗೆ ಅನ್ನಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಇದು ತುಂಬ ನೋಟ್ಸ್ ಆಗಲಿಲ್ಲ ಅಂತ ಅನ್ಕೋತೀನಿ, ಯಾಕಂದರೆ ತುಂಬ ಸಿಂಪಲಾಗಿ ಹೇಳಿದ್ದೀನಿ. ಏನು ಒಂದು ಮೂರು ಪಾಯಿಂಟ್ಸ್ ಹೇಳಿದ್ದೀನಿ ಅಷ್ಟೇ. 4, 7, 3, 10, 13, 15, 17, 18, 20 ಪಾಯಿಂಟ್ಸಲ್ಲಿ ನಾನು ಕುವೆಂಪು ಅವರ ಕನ್ನಡ ಕಾವ್ಯ ಮೀಮಾಂಸೆಗೆ ನೀಡಿರುವಂಥ ಕೊಡುಗೆಯನ್ನು ವಿವರಿಸಿದ್ದೀನಿ. ಸೊ ಇದು ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯೂಸ್ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಬೇಡ. ಸೊ ನಿಮಗೆ ಯೂಸ್ ಆಗಲಿ ಅಂತ ನಾನು ಅಂದ್ಕೊಳ್ತೀನಿ. ಆಪ್ಷನಲ್ ಕನ್ನಡ ಸ್ಟೂಡೆಂಟ್ಸಿಗೆ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಬಾಯ್, ಥ್ಯಾಂಕ್ ಯು, ಗುಡ್ ನೈಟ್ ಎಲ್ರಿಗೂ.